ವೀಕ್ಷಕರೇ, ಈ ಫಿನಿಶಿಂಗ್ ಬರಬೇಕು ಬ್ಲೌಸಲ್ಲಿ ಅಂದರೆ ಬಾಡಿ ಮೆಜರ್ಮೆಂಟ್ ತುಂಬ ಮುಖ್ಯ. ಅದರ ಪ್ರಕಾರ ಡ್ರಾಫ್ಟಿಂಗ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಕೂಡ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ವಿಡಿಯೋ ನೀವು ನೋಡ್ಬೋದು. ಮೊದಲಿಗೆ ಲೆಂತ್ಗೆ 1 ಇಂಚ್ ಆಡ್ ಮಾಡಿಕೊಂಡು ಲೆಂತನ್ನು ಮಾಡ್ಕೊಳ್ಳಿ. ಸೊ 14 ಇಂಚ್ ಮಾಡ್ಕೊಂಡಿದ್ದೀನಿ ಲೆಂತ್. ಸೊ ಫುಲ್ ಶೋಲ್ಡರ್ ಎಷ್ಟಿದೆ ಅಷ್ಟು ಇಟ್ಕೊಳ್ಳಿ. 6.75 ಫುಲ್ ಶೋಲ್ಡರ್ ಇದೆ. 8 ಇಂಚ್ ಡೀಪ್ ಇಟ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವರಿಗೆ ಅದರಲ್ಲಿ 2 ಇಂಚ್ ಶೋಲ್ಡರನ್ನು ಮೈನಸ್ ಮಾಡಿ 4.75ಗೆ ನಾನು ಶೋಲ್ಡರನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ 3 ಇಂಚು ನಮಗೆ ಶೋಲ್ಡರ್ ಪಟ್ಟಿ ಅಂತ ಇಟ್ಕೊಂಡಿದ್ದೀನಿ. 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನು ಅಂತಂದರೆ 2 ಇಂಚ್ ಶೋಲ್ಡರ್ ಪಟ್ಟಿ ರೆಡಿ ಆಗುತ್ತೆ. ಸೊ ಈ ರೀತಿ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಡೀಪಲ್ಲಿ ನಾವು ಲೈನ್ ಹಾಕ್ಕೊಂಡು ಕರು ಶೇಪನ್ನು ಕೊಟ್ಕೊಳ್ತೀವಿ. ಬ್ಯಾಕ್ ಕರು ಅಂತಕ್ಕಂಥದ್ದು ರೆಡಿ ಆಗುತ್ತೆ. ನಮಗೆ ಎಷ್ಟಿದೆ ಅಷ್ಟೇ ಮಾರ್ಕನ್ನು ಇಟ್ಕೊಳ್ಳಿ ಆರ್ಮೋಲ್ ಡೌನಿಂಗ್ ಲೈನಿಗೋಸ್ಕರ. ಅದಾದ ನಂತರ ನಾವು ಆರ್ಮೋಲ್ ಡೌನನ್ನು 5 ಇಂಚಿಗೆ ನಾವು ಇಳಿಸ್ಕೊಳ್ತಾ ಇದ್ದೀವಿ. 14.5 ಇಂಚ್ ಬರಬೇಕು ಆರ್ಮೋಲ್ ಡೌನ್, ಅದಕ್ಕೋಸ್ಕರ. ಸೊ 5 ಇಂಚನ್ನು ಇಳಿಸ್ಕೊಂಡು 1.5 ಇಂಚು ಅಥವಾ 1/4 ಇಂಚನ್ನು ಇಟ್ಕೊಂಡು ನಾವು ಮಾರ್ಕನ್ನು ಹಾಕ್ಕೊಂಡು ಕರು ಶೇಪಿಂದ ಕರ್ವನ್ನು ಕೊಡ್ತಾ ಇದ್ದೀವಿ. ಸೊ ಈಗ ನಿಮಗೆ 1/2 ಇಂಚ್ ಕಾಣ್ತಾ ಇದೆ ಒಳಗಡೆ ಏನು ಗೆರೆ ಹಾಕ್ಕೊಂಡಿದ್ದೀನಲ್ಲ, ಅದು ಒಂದು ರೇರ್ ಬ್ಲೌಸಸ್ಗಳಿಗೆ ನೀವು ಅದನ್ನು ಫಾಲೋ ಮಾಡಬೇಡಿ, ಓಕೆನಾ. ಇದಾದ ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಅಪರ್ ಚೆಸ್ಟು ಅಂತಂದರೆ 33 ಇಂಚಸ್ ಇದೆ, ಅಂದರೆ 8.25 ಇಂಚ್ ನಮಗೆ ಬೇಕಾಗುತ್ತೆ. ಸೊ 8.25 ಇಂಚ್ ಮಾರ್ಕ್ ಹಾಕ್ಕೊಂಡ್ರೆ ನಮಗೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಮಿನಿಮಮ್ ನಮಗೆ ಆರ್ಮೋಲ್ ರೌಂಡ್ ಎಷ್ಟಕ್ಕೆ ಬೇಕು, 7.5 ಇಂಚಿಗೆ ಬೇಕು. 7.5 ಇಂಚಿಗೆ ಡೈರೆಕ್ಟ್ ಮಾರ್ಕನ್ನು ಹಾಕ್ಕೊಂಡ್ರೆ ಇದು ಡೀಪ್ 8 ಇಂಚ್ ಇರೋದ್ರಿಂದ ಕರೆಕ್ಟಾಗಿ ನಮಗೆ ಪೊಸಿಷನ್ಗೆ ಬಂದು ಕುತ್ಕೊಳ್ಳುತ್ತೆ. ನೋಡಿ, ಜಾರದ್ರೆ ಬ್ಲೌಸ್ ಬಂದು ಅಲ್ಲಿಗೆ ಕುತ್ಕೊಳ್ಳುತ್ತೆ. ಹಾಗಾಗಿ ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ವೇಸ್ಟ್ ಸುತ್ತಳತೆ 29 ಇದೆ. ಸೊ 7.25 ಇಂಚು ಒಂದು ಮಾರ್ಕು ಮತ್ತು 1 ಇಂಚು ಟಕ್ಸ್ಗೋಸ್ಕರ ಮಾರ್ಕು, 1.5 ಇಂಚು ಮಾರ್ಜಿನ್ನು, ಓಕೆನಾ. ಇದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿರ್ಬೋದು ವಿಡಿಯೋ, ಬಟ್ ನಿಮ್ಮ ಟೈಮನ್ನು ಸೇವ್ ಮಾಡಲಿಕ್ಕೆ ನಾನು ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ನೀವು ಆರ್ಮೋಲ್ ಡೌನ್ ತೆಗೆದುಕೊಳ್ಬೇಕಾದ್ರೆ ಶೋಲ್ಡರ್ನು ಕೂಡ ಕೌಂಟ್ ಮಾಡ್ತಾ ಇದ್ದೀರಿ ಸರ್, ನಮಗೆ ಆರ್ಮೋಲ್ ರೌಂಡ್ ಕಡಿಮೆ ಬರ್ತಾ ಇದೆ ಅಂತೇಳಿ. ಈಗ ನೋಡಿ, ಆರ್ಮೋಲ್ ರೌಂಡ್ನ ಸ್ಟಿಚಿಂಗ್ ಆದಮೇಲೆ ನಮ್ಗೆ ಹೆಂಗೆ ಬರುತ್ತೆ ಅನ್ನೋದು ನೋಡಿ. ಮೇಲೆ 1/2 ಇಂಚು, ಕೆಳಗಡೆ 1/2 ಇಂಚ್, ಈ ರೀತಿ ಜಾರುತ್ತೆ ಅದು. ಸೊ ಹಾಗಾಗಿನೇ ನಾವು ಆರ್ಮೋಲ್ ರೌಂಡನ್ನು ಮತ್ತು ಡೌನನ್ನು ಶೋಲ್ಡರಿಂದನೇ ತೆಗೆದುಕೊಳ್ತಕ್ಕಂಥದ್ದು. ಸಿಂಪಲ್ ಬ್ಯಾಕ್ ಟಕ್ಸ್ನ ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ಇಟ್ಕೊಳ್ರಿ. ಅದಾದ ನಂತರ ಫ್ರಂಟ್ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಟೈಮ್ ಬಹಳ ಉಳಿತಾಯ ಮಾಡ್ತಾ ಇದ್ದೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ನಾವು ಸೈಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ಗೆ ಒಂದು 1/4 ಇಂಚ್ ಎಕ್ಸ್ಟ್ರಾನೇ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಎದಕ್ಕೆ ಅಂದರೆ ಫ್ರಂಟ್ ಟಕ್ಸಲ್ಲಿ ನಮಗೆ ಸ್ವಲ್ಪ ಶೇಪ್ ಬರಲಿ, ಎಕ್ಸಸ್ ಬಟ್ಟೆ ಬರಲಿ, ಕಪ್ ಶೇಪ್ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಇದಾದ ನಂತರ ನಾವು ಕಟಿಂಗನ್ನು ಮಾಡ್ಕೊಳ್ತೀವಿ. ಯಾವ ರೀತಿ ಆರ್ಮೋಲ್ ರೌಂಡ್ ಇದೆ ಬ್ಯಾಕ್ದು, ಅದೇ ರೀತಿ ಕಟ್ ಮಾಡ್ತಾಯಿದ್ದೀರಿ. ಯಾಕೆ ಅಂತಂದರೆ ಆಮೇಲೆ ಶೇಪನ್ನು ಕೊಟ್ಕೊಳ್ಬೋದು. ಅದಾದ ನಂತರ ಶೋಲ್ಡರ್ಗೆ ಮಾರ್ಕ್ ಹಾಕ್ಕೊಂಡು ಫ್ರಂಟ್ ಡೀಪನ್ನು ಡಿಕ್ಲೇರ್ ಮಾಡ್ಕೊಳ್ಬೇಕು. ಸೊ ಫ್ರಂಟ್ ಡೀಪನ್ನು ನಾವು ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ ಅಂದರೆ ಇವರಿಗೆ 6.5 ಇಂಚ್ ಬೇಕಾಗುತ್ತೆ ಈ ಮೆಜರ್ಮೆಂಟ್ಗೆ. ಅದಾದ ನಂತರ ಸೇಮ್ ಎಷ್ಟಿದೆ ಅಷ್ಟೇ, ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ತೆಗೆದುಕೊಳ್ಬೇಡಿ. ತೊಗೊಂಡ್ರೆ 1/4 ಇಂಚ್ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಫ್ರಂಟ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ನಾನು 1/4 ಇಂಚ್ ಮಾತ್ರ ತೆಗೆದುಕೊಂಡಿದ್ದೀನಿ. ಅದಾದ ನಂತರ ಫ್ರಂಟ್ ಕರು ಶೇಪನ್ನು ನಾನು ಕೊಡ್ತೇನೆ ಫ್ರಂಟಲ್ಲಿ, ಓಕೆನಾ. ಕರು ಶೇಪನ್ನು ಕೊಟ್ಟು ಕಟ್ ಮಾಡಿ ತಗೊಂಬಿಡೋಣ. ಅವಾಗಿಂದ ಅವಾಗೆ ಕಟ್ ಮಾಡಿ ತೆಗೆದ್ರೆ ನಿಮಗೆ ಈಸಿ ಆಗುತ್ತೆ, ಕನ್ಫ್ಯೂಸ್ ಇರೋಲ್ಲ, ಓಕೆನಾ. ಜಾಸ್ತಿ ಮಾರ್ಕ್ ಇದೆ ಅಂತೇಳಿ ಕನ್ಫ್ಯೂಸ್ ಆಗಬೇಡಿ, ಕನ್ಫ್ಯೂಸ್ ಇರೋಲ್ಲ. ಅವಾಗಿಂದ ಅವಾಗೆ ಕಟ್ ಮಾಡಿ ಟ್ರಿಮ್ ಮಾಡಿ ತಗೊಂಡ್ರೆ. ಸೊ ಇದಾದ ನಂತರ ನಮಗೆ ಬೇಕಾಗುತ್ತೆ, ಸೈಡಿಗೆ ಸ್ವಲ್ಪ ಸರಿಸ್ತಾ ಇದ್ದೀನಿ, ಯಾಕೆಂದರೆ 1/4 ಇಂಚ್ ಮುಂಚೆ ತೆಗೆದುಕೊಂಡಿದ್ನಲ್ವ. ಸೊ ಹಾಗಾಗಿ ಅದಕ್ಕೊಂದು ಲೈನನ್ನು ಹಾಕೊಳ್ತೀನಿ. ಇದು ಮಾರ್ಜಿನ್ ಲೈನ್, ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋ ಹೋಗಿಲ್ಲ. ಇದಾದ ನಂತರ ನಮಗೆ ಬರ್ತಕ್ಕಂಥದ್ದೇ ಅಪರ್ ಚೆಸ್ಟ್ ಮೆಜರ್ಮೆಂಟು, ಓಕೆನಾ. ಅಪರ್ ಚೆಸ್ಟ್ ಮೆಜರ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಸೈಡ್ ಕರ್ವನ್ನು ತಗೊಂಡ್ಬಿಡೋಣ. ಫ್ರಂಟ್ ಶೇಪ್ ಏನಿದೆ ಅದನ್ನು ಕರೆಕ್ಟಾಗಿ ನಮಗೆ ಎಷ್ಟು ಬೇಕು, 7.5 ಇಂಚು ಬೇಕು. ಸೊ 7.5 ಅಂದರೆ ನಾವು 1/2 ಇಂಚು ಡಾಟನ್ನು ಹಿಡಿತೀವಿ ಎಲ್ಲಿ, ಆರ್ಮೋಲ್ ರೌಂಡಲ್ಲಿ. ಸೊ ಆ ಡಾಟ್ ಹಿಡಿತೀವಿ ಅಂತಂದರೆ ನಮಗೆ ಎಷ್ಟು ಇಂಚ್ ಬೇಕು, 8 ಇಂಚ್ ಬೇಕು. ಸೊ ಅದು ಬರೋವರೆಗೂ ನಾವು ಶೇಪನ್ನು ಕರೆಕ್ಟಾಗಿ ಕೊಡಬೇಕು. ಈಗ 7.25 ಇಂಚ್ ಬರ್ತಾ ಇದೆ, ಇನ್ನೂ 1/4 ಇಂಚ್ ಕಡಿಮೆ ಇದೆ. ಸೊ 1/4 ಇಂಚಿಗೆ ಮತ್ತೆ ಮಾರ್ಕನ್ನು ಹಾಕೊಳ್ತೀವಿ, ಮತ್ತೆ ಡಾಟ್ ಶೇಪನ್ನು ಕರು ಶೇಪನ್ನು ತೆಗಿತೀವಿ, ಓಕೆನಾ. ಅದು 8 ಇಂಚ್ ಬಂತು ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಯಾಕೆಂದರೆ ನಾವು 1/2 ಇಂಚು ಡಾಟನ್ನು ನಾವು ಹಿಡಿತೀವಿ ಆರ್ಮೋಲ್ ರೌಂಡಲ್ಲಿ, ಓಕೆನಾ. ಇದರ ಮಾಸ್ಟರ್ ಕ್ಲಾಸ್ ಬಂದು ನಿಮಗೆ ಯೂಟ್ಯೂಬ್ ಮೆಂಬರ್ಶಿಪ್ಪಲ್ಲಿ ನಿಮಗೆ ಅವೈಲೇಬಲ್ ಆಗಿದೆ, ಓಕೆನಾ. 9964058048ಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ಆ ನಂಬರ್ ಅಂತಕ್ಕಂಥ ಸಿಗುತ್ತೆ. ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ ಲಿಂಕನ್ನು ಕಳಿಸ್ತೀನಿ, ಯಾವ ರೀತಿ ಕಲಿಬೋದು ಅಂಥೇಳಿ. ನಮಗೆ 8.25 ಇಂಚಿಗೆ ನಮಗೆ ಅಪರ್ ಚೆಸ್ಟ್ ಮೆಜರ್ಮೆಂಟ್ ಬೇಕು. ಈ ರೀತಿ ಕ್ರಾಸಲ್ಲೇ ಇಟ್ಕೊಳ್ಬೇಕು ಮೆಜರ್ಮೆಂಟ್ ಅಂತಕ್ಕಂಥದ್ದು, ಓಕೆನಾ. ಈ ವಿಡಿಯೋ ಬಂದು ಪಬ್ಲಿಕ್ಕಲ್ಲಿರುತ್ತೆ. ಸೊ ಮೆಂಬರ್ಸ್ಗೆ ಮತ್ತೆ ಇದೇ ಟಾಪಿಕ್ ಮೇಲೆ ಸಪ್ರೇಟ್ ಇನ್ ಡೀಟೇಲ್ ಆಗಿ ವಿಡಿಯೋ ಬರುತ್ತೆ. ಸೊ ಫ್ರಂಟ್ ಡಾಟ್ ಪಾಯಿಂಟ್ ಒಂದು 9.5 ಇಂಚಿಗೆ ಬೇಕು, 1/2 ಇಂಚ್ ಇನ್ಕ್ರೀಸ್ ಮಾಡಿಕೊಂಡು
10 ಇಂಚ್ ಇಟ್ಕೊಂಡಿದ್ದೀನಿ. ಅಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕನ್ನು ಹಾಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿಗೆ ನಮಗೆ ಕಪ್ ಶೇಪ್ ಅಂಡರ್ ಬಸ್ಟ್ ಲೈನ್ ಮತ್ತು ಡಾಟ್ ಲೈನ್ ಎರಡೂ ಡಿಕ್ಲೇರ್ ಆಗುತ್ತೆ. ಸೊ ಡಾಟ್ ಲೈನ್ ಮೇಲೆ ನಾವು ಫುಲ್ ಬಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟೇ ಇಟ್ಕೊಳ್ತಾ ಇದ್ದೀವಿ. ಓಕೆನಾ. ಇದಾದ ನಂತರ ಎರಡೂ ಲೈನನ್ನು ಮ್ಯಾಚ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತೀವಿ. ಅಲ್ಲಿ 1/4 ಇಂಚು ಮಾರ್ಜಿನನ್ನು ಬಿಟ್ಕೊಳ್ತಾ ಇದ್ದೀವಿ ಸ್ಟಿಚಿಂಗ್ ಪರ್ಪಸ್ಗೋಸ್ಕರ. ಓಕೆನಾ. ಇದಾದ ನಂತರ ನಮಗೆ ಬೇಕಾಗುತ್ತೆ ಡಾಟ್ ಅಫೆಕ್ಸ್ ಪಾಯಿಂಟ್ ಎಷ್ಟು ಇಂಚಿಗೆ ಇಡಬೇಕು. ಸೊ 3.5 ಇಂಚಿಗೆ ಯೂಶಲಿ ಬರುತ್ತೆ ಇವ್ರದ್ದು. ಸೊ 3.5 ಇಂಚಿಗೆ ಇಟ್ಕೊಂಡು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀವಿ. ಇದಾದ ನಂತರ 1.5 ಇಂಚು ಅಂಡರ್ ಬಸ್ಟ್ ಲೈನಿಂದ ಎತ್ಕೊಳ್ಬೇಕು, ಅಂದರೆ ಮೇಲೆ ತಗೊಳ್ಬೇಕು. ಅದಾದ ನಂತರ ಶೇಪನ್ನು ಕೊಡುವಂಥದ್ದು. ಸೊ ಇಲ್ಲಿ ಎಲ್ಲ ಡಾಟ್ ಬರುತ್ತೆ, 4 ಡಾಟ್ಸ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಶೇಪನ್ನು ಕೊಡಿ. ಎಷ್ಟು ಇಂಚು ಶೇಪ್ ಕೊಡಬೇಕು, ಡಾಟ್ ಎಷ್ಟು ಇಂಚ್ ಹಿಡಿಬೇಕು ಅಂದರೆ ಅಂಡರ್ ಬಸ್ಟ್ ಲೈನ್ ಒಂದು 7 ಇಂಚಿಗಿದೆ, ಅಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಎಷ್ಟು ಬರುತ್ತೋ, ಎಕ್ಸ್ಟ್ರಾ ಅಲ್ಲಿಂದ ಬರತಕ್ಕಂಥದ್ದು ಎಷ್ಟಿದೆ, 2.5 ಇಂಚು ಎಕ್ಸ್ಟ್ರಾ ಬರ್ತದೆ. ಸೊ 2.5 ಇಂಚನ್ನು 9.5ಯಲ್ಲಿ 7 ಇಂಚು ಹೋದರೆ 2.5 ಇಂಚು ಬರುತ್ತೆ. ಸೊ ಆ 2.5 ಇಂಚಲ್ಲಿ ಅರ್ಧ 1/4 ಇಂಚು 1/4 ಇಂಚು ಇದು ಡಾಟ್ನ ವಿಡ್ತ್ ಆಗಿರುತ್ತೆ. ಸೊ ಈ ರೀತಿ ಫ್ರಂಟ್ ಡಾಟ್ ವಿಡ್ತನ್ನು ನಾವು ತೆಗಿಬೇಕಾಗತ್ತೆ. ಓಕೆನಾ. ಇದು ಒಂದು ಫ್ರಂಟ್ ಡಾಟ್ ಮಾತ್ರ. ಇದಾದ ನಂತರ ನಮಗೆ ಸೈಡ್ ಡಾಟ್ಸ್ ಬರುತ್ತೆ. ಇದನ್ನು ಕಟ್ ಮಾಡಿ ತಗೊಂಬಿಡಿ. ನಿಮಗೆ ಪರ್ಫೆಕ್ಟಾಗಿ ಫ್ರಂಟ್ ಪಟ್ಟಿ ಕೂಡ ರೆಡಿ ಆಗುತ್ತೆ. ಇದು ಫ್ರಂಟ್ ಪಟ್ಟಿ ಕೂಡ. ಸೊ ಇದನ್ನೇ ನಾವು ಅಟ್ಯಾಚ್ ಮಾಡ್ತಕ್ಕಂಥದ್ದು. ಸಪ್ರೇಟಾಗಿ ಕಟಿಂಗ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಕರೆಕ್ಟಾಗಿ ಬಂದ್ಬಿಡತ್ತೆ. ಓಕೆನಾ. ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗೋದೇ ಇಲ್ಲ. ಸೊ ಡಾಟ್ಗೆ ಏನಿದೆ ನಾವು ನಾಚನ್ನು ಹಾಕೋಬೇಕಾಗತ್ತೆ. ನಾಚನ್ನು ಹಾಕೊಳ್ತಾ ಇದ್ದೀವಿ. ಓಕೆನಾ. ಇದಾದ ನಂತರ ಒಂದ್ಸರಿ ಬ್ಯಾಕಲ್ಲಿ ಇಟ್ಕೊಂಡು ಚೆಕ್ ಮಾಡಬೇಕಾಗತ್ತೆ ನಮಗೆ ಕರೆಕ್ಟಾಗಿ ಬಂದಿದೆನಾ ಇಲ್ಲ ಅಂತ ಹೇಳಿ. ಯಾವುದು ಫ್ರಂಟ್ ಆಗಿರ್ಬೋದು ಮತ್ತು ಕ್ರಾಸ್ ಬೆಲ್ಟ್ ಆಗಿರ್ಬೋದು, ಇವೆರಡು ಕರೆಕ್ಟಾಗಿದೆನಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಇಟ್ಕೊಳ್ತೀರಾ. ಸೊ ಇದಾದ ನಂತರ ನಿಮಗೆ ಬರ್ತಕ್ಕಂಥದ್ದು ಎಲ್ಲು ಅಂತಂದರೆ ಕೆಳಗಡೆ ಫ್ರಂಟಲ್ಲಿ ಕ್ರಾಸ್ ಬೆಲ್ಟನ್ನು ಕರೆಕ್ಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ಇಲ್ಲಿ ಸೈಡ್ ಡಾಟ್ ಬರುತ್ತೆ, 1/2 ಇಂಚ್ ಇನ್ನೂ ಮೇಲೆ ಹೋಗುತ್ತೆ. ಇಲ್ಲಿ ಕೂಡ ಅಷ್ಟೇ ನಿಮಗೆ ಸೈಡ್ ಜಾಯಿಂಟ್ ಹತ್ರ 1/2 ಇಂಚು ಡಾಟ್ ಬರುತ್ತೆ. ಈ ರೀತಿ ಡಾಟ್ಸ್ ಬರುತ್ತೆ. ಸೊ ಇದನ್ನು ಎಕ್ಯುರೇಟಾಗಿ ಯಾವ ರೀತಿ ಹಿಡಿಬೇಕು ಅನ್ನೋದು ಸ್ಟಿಚಿಂಗಲ್ಲಿ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ ಮತ್ತು ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಮೆಂಬರ್ಶಿಪ್ ಕ್ಲಾಸನ್ನು ತೆಗೆದುಕೊಳ್ಳಲಿಕ್ಕೆ, ಬಾಡಿ ಮೆಜರ್ಮೆಂಟ್ದು ಪರ್ಫೆಕ್ಟಾಗಿ ಬ್ಲೌಸ್ ಡಿಸೈನರ್ ನಾವು ಆಗಬೇಕು ಅಂದರೆ ಅತ್ಯಂತ ಕಡಿಮೆ ಬೆಲೆಗೆ 159 ರುಪೀಸ್ ಓನ್ಲಿ ಇರುತ್ತೆ. ಕಾಣುವಂಥ ನಂಬರ್ಗೆ ನೀವು ವಾಟ್ಸಪ್ಪನ್ನು ಮಾಡಿ ಲಿಂಕನ್ನು ಕಳಿಸ್ತೇನೆ. ಓಕೆನಾ. ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಸ್ಲೀವ್ ಜಾಯಿಂಟ್. ಸ್ಲೀವ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ಲೀವ್ಗೆ ನಾವೇನು ಮಾಡ್ತೀವಿ, 4 ಲೇಯರ್ನ ಹಾಕ್ಕೊಂಡ್ಬಿಟ್ಟು ಲೆಂತ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀವಿ. ಇವ್ರದ್ದು ಎಲ್ಬೋ ಸ್ಲೀವ್ಸ್ ಆಗಿರೋದ್ರಿಂದ 10 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 3.5 ಇಂಚು ಕ್ಯಾಪ್ ಹೈಟ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. 3.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀವಿ. ಅದಾದ ನಂತರ ಆರ್ಮ್ ರೌಂಡ್ ಏನಿದೆ ನಾವು 7 ಇಂಚಿದೆ, 7.5 ಇಂಚ್ ಬೇಕಲ್ಲ, 7 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸೊ 7 ಇಂಚಿಗೆ ಮಾರ್ಕ್ ಹಾಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇವರು ಸ್ಲೀವ್ ರೌಂಡ್ ಅಂತಕ್ಕಂಥದ್ದು. ಇದಾದ ನಂತರ ನಾವೇನು ಮಾಡಬೇಕು ಅಂದರೆ 1.5 ಇಂಚು ಮಾರ್ಜಿನ್ಗೆ ಕೊಟ್ಟು ಲೈನನ್ನು ಡ್ರಾ ಮಾಡಿಕೊಂಡ್ರೆ ಸ್ಲೀವ್ ಮಾರ್ಕಿಂಗ್ ಅನ್ನೋದು ಕರೆಕ್ಟಾಗಿ ಬಂದ್ಬಿಡುತ್ತೆ. 1 ಇಂಚ್ ಬಿಟ್ಕೊಳ್ಳಿ. 1 ಇಂಚ್ ಬಿಟ್ಕೊಂಡು ನೀವು ಶೇಪನ್ನು ಕೊಡಿ. ಯಾವ್ದಿಂದ, ಕರ್ವ್ ಶೇಪ್ ಸ್ಕೇಲಿಂದ ಕರ್ವ್ ಶೇಪನ್ನು ನೀವು ಕೊಡ್ಬೋದು. ಫುಲ್ಲು ಡೀಟೇಲಿಂಗ್ ಆಗಿ ನೀವು ನೋಡಬೇಕು, ಟ್ರೈನಿಂಗ್ನ ಅಟೆಂಡ್ ಮಾಡಬೇಕು, ಕುತ್ತಲ್ಲೇ ನಾವು ಕಲಿಬೇಕು ಅಂತಂದರೆ ದಯವಿಟ್ಟು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳಿ. ಕಾಣುವಂಥ ನಂಬರ್ಗೆ ವಾಟ್ಸಪ್ಗೆ ನೀವು ಕಳಿಸಿ. ಲಿಂಕ್ ಅಂತ ಹೇಳಿ ನಾನು ಲಿಂಕನ್ನು ಕಳಿಸ್ತೇನೆ. ಅಲ್ಲಿ ನಿಮ್ಮ ಹತ್ರ ಕಂಪಲ್ಸರಿ ಗೂಗಲ್ ಪೇ ಇರಬೇಕು, ಫೋನ್ಪೇ ಆದರೂ ಇರಬೇಕು, ಅಥವಾ ಎನಿ ಟ್ರಾನ್ಸಾಕ್ಷನ್ ಬ್ಯಾಂಕ್ ಡೀಟೇಲ್ಸ್ ನಿಮ್ದು ಇತ್ತು ಅಂದರೆ 100% ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ತೀರಿ. ಅದು ಕೂಡ ಜಸ್ಟ್ 159 ರುಪೀಸ್ಗೆ ವಾಟ್ಸಪ್ ಸಪೋರ್ಟ್, ಅಂದರೆ ಒಬ್ಬರು ಧೈರ್ಯ ಬೇಕಲ್ಲ ಹೇಳಲಿಕ್ಕೆ, ಕಲಿಸ್ಕೊಡ್ಲಿಕ್ಕೆ. ಸೊ ಆ ಸಪೋರ್ಟನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ನಿಮಗೆ ತುಂಬಾ ಯೂಟಿಲೈಸ್ ಆಗುತ್ತೆ ಜಸ್ಟ್ 159 ರುಪೀಸ್ ಇರೋದ್ರಿಂದ. ಅಂದರೆ ಇದು ಪರ್ ಮಂತ್ಗೆ ಇರುತ್ತೆ. ಸೊ 159 ರುಪೀಸಲ್ಲಿ ನೀವು ಏನೆಲ್ಲ ಕಲಿತೀರಿ ಅಂತಂದರೆ 4 ಡಾಟ್ ಬ್ಲೌಸು, ಪ್ರಿನ್ಸಸ್ ಕಟ್ ಬ್ಲೌಸು, ಇವತ್ತು ನಡೆಯುವಂಥ ಮಾಸ್ಟರ್ ಕ್ಲಾಸ್ ಅಂದರೆ ಬಾಡಿ ಮೆಜರ್ಮೆಂಟಿಂದ ನೀವು ಯಾವ ರೀತಿ ಬ್ಲೌಸನ್ನು ಕಟ್ ಮಾಡ್ಕೊಳ್ಬೇಕು, ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು. ಸೊ ಇದೆಲ್ಲವೂ ನಿಮಗೆ 159ಅಲ್ಲಿ 1 ಮಂತಲ್ಲಿ ಸಿಗುತ್ತೆ. ನೀವು ಎಷ್ಟರ ಮಟ್ಟಿಗೆ ನೀವು ಕಲಿಬಹುದು ಅದನ್ನು ನೀವು ಡಿಕ್ಲೇರ್ ಮಾಡ್ಕೊಳ್ಬೋದು. ಈ ಮಂತ್ ನಿಮ್ಗೆ ಕಲಿಯೋಕ್ಕಾಗಿಲ್ವಾ, ನೆಕ್ಸ್ಟ್ ಮಂತ್ ಮತ್ತೆ 159 ಆಟೋ ಪೇ ಆಗುತ್ತೆ. ಸೊ ನೆಕ್ಸ್ಟ್ ಮಂತಲ್ಲಿ ಆದರೂ ನೀವು ಕಲಿಬೋದು. ಹೀಗೆ ನೀವು 3 ಮಂತ್ಸ್ ಆರ್ 4 ಮಂತ್ಸಲ್ಲಿ ನೀವು ಕಂಪ್ಲೀಟ್ ಬ್ಲೌಸನ್ನು ನೀವು ಕಲಿತು ಬಿಡ್ತೀರಾ. ಯಾವ್ಯಾವ ಕಲಿತೀರಾ, 4 ಡಾಟ್ ಬ್ಲೌಸು, ಪ್ರಿನ್ಸಸ್ ಕಟ್ ಬ್ಲೌಸು, ಕಟೋರಿ ಬ್ಲೌಸು, ಡಬಲ್ ಕಟೋರಿ ಬ್ಲೌಸು, ಈ ರೀತಿ ಇನ್ನು 10 ಹಲವಾರು ಬ್ಲೌಸಸ್ಗಳನ್ನು ನೀವು ಆರಾಮಾಗಿ ಕಲಿಬಹುದು. ಓಕೆನಾ. ಈ ರೀತಿ ಸ್ಲೀವ್ ಕಟಿಂಗ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿದೆ. ಸೊ ಯಾವ ರೀತಿ ಶೇಪನ್ನು ತೆಗೆದುಕೊಳ್ಬೇಕು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ. ಸೊ ಈ ರೀತಿ ನೀವು ಶೇಪನ್ನು ಸ್ಲೀವಲ್ಲಿ ತೆಗೆದುಕೊಳ್ಬಹುದು. ಓಕೆನಾ. ಇದಾದ ನಂತರ ಲೈಟಾಗಿ ಸ್ಟಿಚಿಂಗನ್ನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ, ಓನ್ಲಿ ಫಾರ್ ಬ್ಯಾಕ್ ಡಿಸೈನ್ ಮಾತ್ರ. ಅಂದರೆ ಏನು, ನಿಮಗೆ ಬ್ಯಾಕಲ್ಲಿ ಸ್ಕ್ಯಾಲಪ್ ಡಿಸೈನ್ ಅಂತೇನು ಹೇಳ್ತೀವಿ. ನಾನು ಲೈಟಾಗಿ ವಿತೌಟ್ ಕ್ಯಾನ್ವಾಸ್ ಸ್ಕ್ಯಾಲಪ್ ಡಿಸೈನ್ನ ಕೊಟ್ಟಿದ್ದೀನಿ. ಸೊ ನೋಡ್ಬೋದು ನೀವು.
ಓಕೆನಾ. ಸ್ಕ್ಯಾಲಪ್ ಡಿಸೈನ್ ನಿಮ್ಮ ಕಣ್ಣಿಗೆ ಕಾಣುತ್ತಿರ್ಬೋದು. ಸೊ ಅದಕ್ಕೆ ಪೈಪಿಂಗನ್ನು ಯಾವ ರೀತಿ ಕೊಡ್ತಾ ಇದ್ದೀವಿ, ಇದಕ್ಕೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಷ್ಟು ಲೈಟಾಗಿ ಕೊಡಬಾರ್ದು. ಸ್ಕ್ಯಾಲಪ್ ಅನ್ನೋದು ರೌಂಡಾಗಿ ಶೇಪನ್ನು ಕೊಡಬೇಕು. ಜಸ್ಟ್ ನಾನು ಟ್ರೈನಿಂಗ್ ಪರ್ಪಸ್ ವಿಡಿಯೋ ಮಾಡಿರೋದ್ರಿಂದ ಸೊ ಲೈಟಾಗಿ ನಾನು ಸ್ಕ್ಯಾಲಪ್ ಡಿಸೈನನ್ನು ವಿತೌಟ್ ಕ್ಯಾನ್ವಸ್ ಕೊಡ್ತಾ ಇದ್ದೀನಿ. ಓಕೆನಾ. ಸೊ ಅಷ್ಟೊಂದು ಸರ್ಕಲ್ ಶೇಪ್ ಅಂತಕ್ಕಂಥದ್ದು ಕಾಣಲ್ಲ, ಬಟ್ ಲೈಟಾಗಿ ಕಾಣುತ್ತೆ. ಓಕೆನಾ. ಜಸ್ಟ್ ಫಸ್ಟ್ ನಾವೇನು ಮಾಡಬೇಕು ಅಂತಂದ್ರೆ ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ಯಾವುದು ಲೈನಿಂಗ್ ಮೇಲೆ ನಾವು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಪೈಪಿಂಗನ್ನು ಶೇಪ್ ಯಾವ ರೀತಿ ಇದೆ ಫಸ್ಟ್ ಮಾರ್ಕ್ ಹಾಕ್ಕೊಳ್ಬೇಕು. ಆ ಶೇಪ್ ಪ್ರಕಾರ ನಾವೇನು ಮಾಡಬೇಕು ಅಂತಂದರೆ ಪೈಪಿಂಗ್ ಏನಿದೆ ಬಟ್ಟೆನ ಪೈಪಿಂಗನ್ನು ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಫಸ್ಟಿಗೆ. ಸೊ ಫಾಸ್ಟ್ ಫಾರ್ವರ್ಡ್ ಆಗಿ ತೋರಿಸಿರೋದ್ರಿಂದ ನಿಮಗೆ ಸ್ವಲ್ಪ ಬೇಜಾರು ಆಗಬಹುದು, ಇನ್ಫಾರ್ಮೇಷನು ಕಡಿಮೆ ಸಿಗಬಹುದು. ಬಟ್ ಏನಂತಾರೆ ಈ ವಿಡಿಯೋಸ್ ತುಂಬಾ ಲೆಂತ್ ಆಗುತ್ತೆ. ಸೊ ಇವನ್ನೆಲ್ಲ ಮೇಕ್ ಮಾಡಿ ನಿಮಗೆ ಸಬ್ಮಿಟ್ ಮಾಡಬೇಕು ಅಂತಂದರೆ ಸೊ ಹಾಗಾಗಿ ಫಾಸ್ಟ್ ಫಾರ್ವರ್ಡಲ್ಲಿ ಅರ್ಥ ಮಾಡ್ಸೋಣ ಅಂತ ಮಾಡಿದ್ದೆ. ಇದೊಂದು ವಿಡಿಯೋಕ್ಕೆ ನೀವು ದಯವಿಟ್ಟು ಕ್ಷಮಿಸಿ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೀತಿ ಆಗದೆ ಇರೋಕೆ ನಾನು ನೋಡ್ಕೊಳ್ತೀನಿ. ಇದಾದ ನಂತರ ನೀವೇನು ಮಾಡಬೇಕು, ಮತ್ತೆ ಮೇನ್ ಫ್ಯಾಬ್ರಿಕ್ ಮೇಲೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಏನು ಲೈನಿಂಗ್ ಪೈಪಿಂಗ್ ಏನು ಸ್ಟಿಚ್ ಮಾಡಿರ್ತೀರಿ, ಹೊಲಿಗೆ ಏನು ಕಾಣ್ತಾ ಇರುತ್ತೆ ಅದ್ರ ಮೇಲೇ ಇನ್ನೊಂದು ಹೊಲಿಗೆಯನ್ನು ನೀವು ಈ ರೀತಿ ಹಾಕಬೇಕಾಗತ್ತೆ. ಹೊಲಿಗೆ ಬಿಟ್ಟು ಆ ಕಡೆ ಈ ಕಡೆ ಹಾಕಬೇಡಿ. ಆ ಕಡೆ ಹಾಕಿದ್ರೆ ಪೈಪಿಂಗ್ ಮೇಲೆ ಬೀಳುತ್ತೆ, ಈ ಕಡೆ ಹಾಕಿದ್ರೆ ಬಟ್ಟೆ ಮೇಲೆ ಬೀಳುತ್ತೆ. ಸೊ ಪೈಪಿಂಗ್ ನೀಟಾಗಿ ಫಿನಿಶಿಂಗ್ ಆಗಿ ಬರೋದಿಲ್ಲ. ಓಕೆನಾ. ಹಾಗಾಗಿ ಯಾವಾಗಲೂ ನೆಕ್ ಪೈಪಿಂಗನ್ನು ಮಾಡಬೇಕಾದ್ರೆ ಸೆಂಟರ್ ಆಫ್ ನೆಕ್ ಏನಿದೆ ನಾನು ತೋರಿಸಿದ್ನಲ್ಲ ಅಲ್ಲಿಂದ ಕಂಪ್ಲೀಟ್ ಮಾಡಬೇಕು. ಆಗ ಮಾತ್ರ ನಿಮಗೆ ಸೈಡಲ್ಲಿ ಎಕ್ಸಸ್ ಬಟ್ಟೆ ಅಂತಕ್ಕಂಥದ್ದು ಬರೋದೇ ಇಲ್ಲ. ಇದಾದ ನಂತರ ಒಳಗಡೆ ಇರುವಂಥ ಬಟ್ಟೆನ ಟ್ರಿಮ್ ಮಾಡಿ ಶೇಪ್ ಪ್ರಕಾರ ಕಟ್ ಮಾಡ್ಕೊಂಡು ತೆಗೀರಿ. ಅದಾದ ನಂತರ ಸಣ್ಣ ಸಣ್ಣ ನಾಚಸ್ಸನ್ನು ನೀವು ಹಾಕಿ ಆಲ್ರೆಡಿ ಲೈನಿಂಗ್ಗೆ ಹಾಕಿದ್ದೆ, ಆದರೂ ಮತ್ತೆ ಇನ್ನೊಂದು ಸರಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡಕ್ಕೂ ಕಲಿಸಿ ಹಾಕ್ತಾ ಇದ್ದೀನಿ. ಓಕೆ. ಇದಾದ ನಂತರ ರೀತಿ ಟರ್ನ್ಔಟನ್ನು ಮಾಡಿಕೊಂಡ್ರೆ ಓಕೆನಾ, ನೀವು ನೀಟಾಗಿ ನಿಧಾನಕ್ಕೆ ಟರ್ನ್ ಮಾಡಿಕೊಂಡ್ರೆ ಪೈಪಿಂಗ್ ಅಂತಕ್ಕಂಥದ್ದು ಇನ್ವಿಸಿಬಲ್ ಆಗಿ ಒಳಗಡೆ ಹೋಗುತ್ತೆ. ಓಕೆನಾ. ಸೊ ಫಿನಿಶಿಂಗ್ ಅಂತಕ್ಕಂಥದ್ದು ಬೋಟಿಕ್ ಸ್ಟೈಲಲ್ಲಿ ನಿಮಗೆ ಸಿಗುತ್ತೆ. ಅದಾದ ನಂತರ ಪೈಪಿಂಗ್ ಮೇಲೆ ಇನ್ನೊಂದು ಹೊಲಿಗೆಯನ್ನು ಪೈಪಿಂಗ್ ಅಂಚಿನಲ್ಲಿ ಬೀಳೋ ಥರ ಹೊಲಿಗೆಯನ್ನು ಹಾಕಿ. ಇದು ಒಂದು ಫಿನಿಶಿಂಗನ್ನು ತುಂಬ ಚೆನ್ನಾಗಿ ಕೊಡುತ್ತೆ ಮತ್ತು ಬಟ್ಟೆ ಆಚೆ ಈಚೆ ಹೋಗಲಾರ್ದೆ ನಿಮಗೆ ಆ ಒಂದು ಹೊಲಿಗೆ ಕೆಲಸ ಮಾಡಿ. ಓಕೆನಾ. ಸೊ ಅದೇ ರೀತಿ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೇಕಾದ್ರೆ ಏನು ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ಗೆ ವ್ಯಾಟ್ಸಪ್ಪನ್ನು ಮಾಡಿದ್ರೆ ಹಾಯ್ ಅಂತ ಲಿಂಕ್ ಕಳಿಸಿದ್ರೆ ನಿಮಗೆ ಮೆಂಬರ್ಶಿಪ್ ಲಿಂಕನ್ನು ಕಳಿಸ್ತೇನೆ. ಅಲ್ಲಿ ನೀವು ಮೆಂಬರ್ಶಿಪ್ಪನ್ನು ಪಡಿಬಹುದು. ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನು ಅನ್ನಿಸ್ತು, ಇನ್ಫಾರ್ಮೇಟಿವ್ ಆಗಿತ್ತಾ ಅಥವಾ ಈ ವಿಡಿಯೋಯಿಂದ ಯೂಸ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ಸ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ನೆಕ್ಸ್ಟ್ ನಾವು ಯಾವ ರೀತಿ ನಿಮಗೆ ಕಂಟೆಂಟ್ ಅಥವಾ ಯಾವ ರೀತಿ ಕ್ಲಾಸಸನ್ನು ನಿಮಗೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮಗೊಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಕೇಳ್ತಾ ಇರೋದು. ಸೊ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಆದರೂ ಮಾಡಿ ಅಥವಾ ಲೈಕ್ ಆದರೂ ಮಾಡಿ. ಸೊ ನಮಗೊಂದು ಮೋಟಿವೇಶನ್ ಅಂತಕ್ಕಂಥದ್ದು ಸಿಗುತ್ತೆ. ಕ್ಲಾಸ್ ಅಂತಕ್ಕಂಥದ್ದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಸಾಕಷ್ಟು ಜನ ಮೆಂಬರ್ಶಿಪ್ಪನ್ನು ಪಡೆದುಕೊಂಡಿದ್ದೀರಿ. ಅಷ್ಟು ಅಲ್ಲದೆ ಖುಷಿ ಕೊಡೋ ವಿಚಾರ ಅಂದರೆ ವ್ಯಾಟ್ಸಪ್ ಸಪೋರ್ಟನ್ನು ಅತ್ಯಂತ ಚೆನ್ನಾಗಿ ಬಳಸ್ತಾ ಇದ್ದೀರಿ. ಸೊ ಹಾಗಾಗಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬನ್ನು ಮಾಡಿ.